ಕರ್ನಾಟಕ ರಾಜ್ಯದ ದಾವಣಗೆರೆ ಜಿಲ್ಲೆಯ ಗೋಣಿವಾಡ ಗ್ರಾಮದಲ್ಲಿ ಕೆ.ಎಂ. ಸುರೇಶರವರು ನಡೆಸುತ್ತಿರುವ ಸೋಮೇಶ್ವರ ವಿದ್ಯಾಲಯದಲ್ಲಿ ಇಷ್ಟಲಿಂಗ ಮಹಾಪೂಜೆಯ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಹೃದ್ಗತವನ್ನು ವ್ಯಕ್ತ ಮಾಡಿರ್ತಕ್ಕಂಥ ಕಣ್ಣುಕುಪ್ಪಿಯ ಶಟಸ್ಥಲ ಬ್ರಹ್ಮಿ ಶಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರೇ, ಅದೇ ಪ್ರಕಾರವಾಗಿ ಇದೀಗ ತಮ್ಮ ಹೃದ್ಗತವನ್ನು ವ್ಯಕ್ತ ಮಾಡದೆ ಕಾರ್ಯವನ್ನು ಪರಿಪೂರ್ಣ ಮಾಡಿದರೆ ಕೆ.ಎಂ. ಸುರೇಶ ಹಾಗೂ ಅವರ ಸಂಪೂರ್ಣ ಪರಿವಾರವನ್ನೇ ಸಭಾ ಸಂಚಾರ ಮಾಡತಕ್ಕಂಥ ಶಿವಯೋಗಿ ಕಂಬಾಳೆ ಮಾಡ್ತಾರೆ. ಸಮಸ್ತ ಈ ವಿದ್ಯಾಲಯದ ಪ್ರಿನ್ಸಿಪಾಲ್ಗೆ ಹಾಗೂ ಸಮಸ್ತ ಶಿಕ್ಷಕರಿಗೆ ಉಪಸ್ಥಿತಿರುವ ಸಮಸ್ತ ಬಾಲ ಮತ್ತು ವೃದ್ಧ ತರುಣ ಸದ್ಭಕ್ತ ಹೆಚ್ಚಿಗೆ ಮಾತಾಡೋದಕ್ಕೆ 4 ತಾಸಾಗಿ ನೀವು ಕೂತ್ಕೊಳ್ಳೋದು ಧ್ಯಾನ. ಸ್ಕೂಲ್ನಲ್ಲಿ 45 ನಿಮಿಷ ಆದ್ಮೇಲೆ ಪೀರಿಯಡ್ ಚೇಂಜ್ ಆಗ್ತದೆ. ಆದರೆ ಈ ಸ್ಕೂಲ್ನಲ್ಲಿ 4 ತಾಸು ಚೇಂಜ್ ಆಗಿದೆ ಅಂದ್ರೆ ಇದು ಧರ್ಮದ ಸಮರಸದ ಭಾವ. ಎರಡೇ ಮಾತು ಹೇಳ್ತೇವೆ 5 ನಿಮಿಷದಾಗ. ಇದು ಏನಪ್ಪ ಅಂದ್ರೆ ನಾವು ಇದೀಗ ಸ್ವಾಮಿಗಳು ಹೇಳಿದ ಪ್ರಕಾರ 2000ರಲ್ಲಿ ನಾವು ಪಟ್ಟಾಭಿಷೇಕ 25ರ ಪಟ್ಟಾಭಿಷೇಕ ರೌದ್ರೋತ್ಸವ ಡಿಸೆಂಬರ್ನಲ್ಲಿ ನಡೀತಾ ಇದೆ. ತತ್ಪೂರ್ವಿ ನಮ್ಮ ಜನ್ಮ ಕರ್ನಾಟಕ ಆಗ್ಯದ ತಿಳ್ಕೊಂಡು ಏನು ಸುರೇಶ್ವರ ಇವತ್ತು ನಾವು ಸರ್ಕಾರ ಇದು ಮಾಡ ಮೊದಲ ಪ್ರಥಮವಾಗಿ ಪೂಜೆಯಿಂದ ನಾವು ಇವತ್ತಿನ ಯೋಗ ರೌದ್ರ ಮಹೋತ್ಸವದ ಯೋಗ ಇದರ 2 ಕಾರಣ. ಇವತ್ತಿನ ಪೂಜೆ ಒಂದೇ ಜನನಿ ಜನ್ಮ ಭೂಮಿಸ್ತ ಸ್ವರ್ಗಾದಕ್ಕೆ ಗೈಸಿ ವಾಕ್ಯ ಬೇಡಾಗ್ತಂತೆ ಅಂತೇಳಿ ಭಗವಂತ ಕೇದಾರನಾಥ ಇಚ್ಛೆ ಇರುವುದು ಇದರಲ್ಲಿ ಒಂದಾಯ್ತು. ಎರಡನೇದೇನು ಇನ್ನೂ ಒಂದು ರೌದ್ರ ಮಹೋತ್ಸವ ಲಿಂಗದ ಮಹೋತ್ಸವ. ಲಿಂಗದ ರೌದ್ರ ಸುರೇಶ್ವರನಿಗೆ 20ನೇ ಇಸ್ವಿ ಲಿಂಗದಾನ ಮಾಡಿದ್ದು 25 ರೌದ್ರ ಮಹೋತ್ಸವ. ಇನ್ನು 3ನೇದು ಪೂಜೆ ಯಾರಪ್ಪ ಅಂದ್ರೆ ಯಾಕಂದ್ರೆ ಒಂದು ಪತ್ನಿ ಸಲುವಾಗಿ ಇದು ಕಟ್ಟಿಕೊಟ್ರು. ಏನಂದ್ರ ತಾಜ್ಮಹಲ್ ಕಟ್ಟಿಕೊಟ್ಟಿದ್ದು ಯಾರು ಕಟ್ಟಿಕೊಟ್ರು? ಶಹಜಾನ್ ಕಟ್ಟಿಕೊಟ್ಟ. ಇವತ್ತು ಸುರೇಶ್ ಅವರ ಅರ್ಥ ಆಗಿದೆ ಪೂಜೆಯನ್ನು ಮಾಡಿ ಪುಣ್ಯ ಕಟ್ಟಿಕೊಟ್ಟಂತಂದ್ರೆ ಅದು ಒಂದು ಕಾರಣ. ಈ ಪ್ರಕಾರವಾಗಿ 3 ಕಾರಣಗಳಿಂದ ಯಾವುದೇ ವಸ್ತು 3 ಆಯ್ತಂದ್ರೆ ಅದು ಪರಿಪೂರ್ಣ. ಈಗ ನಾವು ಮಾತಾಡಕತ್ತಿದ್ದೇವೆ ನಾಲಿಗೆ ಹಲ್ಲು ತುಟಿ 3 ಕೂಡಿದ್ರೆ ನಾವು ಮಾತಾಡಕತ್ತೇವೆ. ಈಗ ಮೈಕ್ ನಾವು ಹವಾ ಅದರಲ್ಲಿಟ್ಟ ಅಂತಾರೆ ಮೊದಲ ಕಡಿಮೆ ಮಾತಾಡಕಲ್ಲ. ಹಾಗೆ ಇವಾಗ ತ್ರಿಕರಣ ಪೂರ್ವವಾಗಿದ್ದ ತ್ರಿಪುಟಿ ಸಾಧನವಾಗಿರ್ತಕ್ಕಂಥ ಸೋಮೇಶ್ವರ ವಿದ್ಯಾಲಯ ಇದು ಒಂದು ಪ್ರಾರಂಭ. ಇದು ಇವತ್ತೇ ಪ್ರಾರಂಭ. ನೂತನ ವಾಸ್ತು ಇದು ಕೇದಾರನಾಥನ ಪ್ರಾರಂಭ ಏನಂದ್ರೆ ಇದು ಸಾಕಷ್ಟು ಬೆಳೆದೋಗಿದೆ. ವಿದ್ಯೆ ಬೆಳೆದಿದೆ, ಧನ ಬೆಳೆದಿದೆ, ಬಿಲ್ಡಿಂಗ್ ಬೆಳೀತು. ಇದರ ಜೊತೆಗೆ ಕೇದಾರನಾಥ ಕ್ಷೇತ್ರದ ಕೀರ್ತಿಯು ಬೆಳೆಯಲು ಇವತ್ತಿನ ಪೂಜೆಗೆ ಈ ಪ್ರಕಾರವಾಗಿ ಇವತ್ತಿನ ಕೆ.ಎಂ. ಶಿವಾಚಾರ್ಯರು ಮತ್ತು ದಾವಣಗೆರೆಗೆ ಬಂದಾಗ 25 ವರ್ಷಗಳ ಮೊದಲ ಪ್ರಸಾದ ಉಳಿದರೆ ಕೆ.ಎಂ. ಸುರೇಶ್ ಮನೆಯಲ್ಲಿ ನಾವು ತಿಳಿದಾಗ್ತಾ ಇದೆ. ಅದು ಧರ್ಮ ಸಂಯೋಗ ಇದೆಲ್ಲ ಕೂಡಿ ಇದು ಇವತ್ತಿನ ಕಾರ್ಯಕ್ರಮದ ಸಾರ ಫಲಿತಾಂಶವಾಗ್ತಾ ಇದೆ. ಅದಕ್ಕೆ ಈ ವಿದ್ಯಾಲಯದಲ್ಲಿ ಓದುವ ಮಕ್ಕಳು ಕೂಡ ವಿದ್ವಾನರಾಗಿ ಡಾಕ್ಟರ್ ಇಂಜಿನಿಯರ್ ಆಗಿ ಬುದ್ಧಿಮಾನರಾಗಿ ಅವರ ಜೀವನವನ್ನು ಕಲ್ಯಾಣವಾಗಲಿಕ್ಕೆ ಇದರ ಪೂಜಾಪೂರ್ವಕ ಆಶೀರ್ವಾದ ಮಾಡಿ ಹೇಳಿದರು. ಪೂಜಾ ಇವತ್ತಿನ ದಿವಸ ಕಂಬಾಳಿ ಮಠದವರು ಅಚ್ಚುಕಟ್ಟಾಗಿ ಸ್ಟೇಜ್ ಆಗಿ ನಿಯೋಜನಬದ್ಧವಾಗಿ ಇದು ಪ್ರಶಾಂತವಾಗಿ ಇಷ್ಟು ಜನ ಇದ್ದರೂ ನಮ್ಮ ಪ್ರಶಾಂತವಾಗಿ ಸಿಕ್ಕಲ್ಲ ನಿಸರ್ಗದ ಗಾಳಿ ಹೋಗ್ತಾ ಇದೆ. ಇಲ್ಲಿ ಮತ್ತೊಂದು ಯಾವ ಇಟ್ಟಿಲ್ಲ ಯಾವಾಗ
ಬಾಗಿಲು ಕೇದಾರನಾಥನ ಸ್ವರ್ಗದವಾಗಿದ್ದ ಪುಣ್ಯ ಅವರ ಕುಟುಂಬಕ್ಕೂ ಈ ಸ್ಕೂಲಿಗೂ ಓದುವ ಮಕ್ಕಳಿಗೂ ಸಂಪೂರ್ಣ ಬರಲು